Okay, welcome back. Now we will go ahead with numerical problems on relative velocity. Relative velocity ಅನ್ನೋದನ್ನ ನಾನು ಥಿಯರಿ ಕ್ಲಾಸಲ್ಲಿ ರೆಗ್ಯುಲರ್ ಆಗಲೇ ಹೇಳ್ಕೊಟ್ಟಿದ್ದೀನಿ. ರಿಲೇಟಿವ್ ವೆಲಾಸಿಟಿ ಅಂತಂದ್ರೆ ಏನು? ಎರಡು ಆಬ್ಜೆಕ್ಟ್ ಮೂವ್ ಆಗ್ತಾ ಇರುತ್ತೆ. ದೇ ಮೇ ಬಿ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. ಸೊ ಒಂದು ಆಬ್ಜೆಕ್ಟ್ ಅನ್ನು ಇನ್ನೊಂದು ಆಬ್ಜೆಕ್ಟ್ ಇಂದ ನೋಡಿದಾಗ, ಈಗ ನೀವು ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಬಸ್ ಬರ್ತಾ ಇರುತ್ತೆ, ಆಯ್ತಾ? ಸೊ ಆ ಬಸ್ಸನ್ನು ನೋಡಿದಾಗ ನಮಗೆ ಅದು ಸ್ಲೋ ಹೋದಂಗೆ ಕಾಣಿಸುತ್ತೆ, ಅದು ಎದುರುಗಡೆ ಬರೋ ಬಸ್ಸು ಫಾಸ್ಟಾಗಿ ಹೋದಂಗೆ ಕಾಣಿಸುತ್ತೆ. ಸೊ ಎರಡು ಒಂದೇ ಡೈರೆಕ್ಷನಲ್ಲಿ ಹೋದಾಗ ಅಥವಾ ಅಪೋಸಿಟ್ ಡೈರೆಕ್ಷನ್ ಬಂದಾಗ ನಾವು ಅದರ ವೆಲಾಸಿಟಿನ ನಾವು ಗಮನಿಸಿ ಬರಿತೀವಲ್ಲ, ಅದು ರಿಲೇಟಿವ್ ವೆಲಾಸಿಟಿ ಅಂತಂದ್ರೆ. ರಿಲೇಟಿವ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಆಫ್ ಎ ಬಾಡಿ ವಿಚ್ ಈಸ್ ಮೂವಿಂಗ್ ವಿತ್ ರೆಸ್ಪೆಕ್ಟ್ ಟು ಅನದರ್ ಮೂವಿಂಗ್ ಬಾಡಿ ಅಂತ. ಸೊ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ನಾವು ವಿ ಆಫ್ ಎ ಅಂಡ್ ಬಿ ಅಂತ ಇಟ್ಕೊಳ್ಳೋಣ. ವೆಲಾಸಿಟಿ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಬಿ ಬಂದು ವಿ ಎ ಮೈನಸ್ ವಿ ಬಿ ಅಂತ. ಎರಡು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ರೆ ಎ ಮತ್ತೆ ಬಿ ಬಂದು ವಿ ಆಫ್ ಎ ಬಿ ಇಸ್ ಈಕ್ವಲ್ ಟು ವಿ ಎ ಮೈನಸ್ ಆಫ್ ಮೈನಸ್ ವಿ ಬಿ, ದಟ್ ಈಸ್ ವಿ ಎ ಪ್ಲಸ್ ವಿ ಬಿ. ಈ ಫಾರ್ಮುಲಾಗಳನ್ನು ನಾನು ಆಗಲೇ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೀನಿ, ಆಯ್ತಾ? ಸೊ ಈ ಎರಡೇ ಈಕ್ವೇಷನ್ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡೋಣ ಈಗ, ಅಂದರೆ ರಿಲೇಟಿವ್ ವೆಲಾಸಿಟಿ ಕಾನ್ಸೆಪ್ಟ್ ಮೇಲೆ. ಈಗ ನೋಡಿ, ಫಸ್ಟ್ ಪ್ರಾಬ್ಲಮ್ ಈಗ ಬರ್ತಾ ಇದೆ. ಏನು ಹೇಳುತ್ತೆ? ಎ ಜೆಟ್ ಪ್ಲೇನ್ ಟ್ರಾವೆಲಿಂಗ್ ಅಟ್ ಸ್ಪೀಡ್ ಆಫ್ 500 ಕಿಲೋಮೀಟರ್ ಪರ್ ಅವರ್ ಎಜೆಕ್ಟ್ಸ್ ಇಟ್ಸ್ ಪ್ರಾಡಕ್ಟ್ಸ್ ಆಫ್ ಕಂಬಷನ್ಸ್. ಅಂದರೆ ಅದರಿಂದ ಬರುತ್ತಲ್ಲ, ಗ್ಯಾಸ್ ಬರುತ್ತಲ್ಲ, ಫ್ಯೂಮ್ಸ್ ಬರುತ್ತಲ್ಲ, ಅದು ಗ್ಯಾಸ್ ಪ್ರಾಡಕ್ಟ್ಸ್ ಆಫ್ ಕಂಬಷನ್ ಅಟ್ ಎ ಸ್ಪೀಡ್ ಆಫ್ 1500 ಕಿಲೋಮೀಟರ್ ಪರ್ ಅವರ್. ಏರೋಪ್ಲೇನ್ ಮುಂದಕ್ಕೆ ಹೋಗ್ತಾ ಇದೆ, ಅದರಿಂದ ಬರ್ತಕ್ಕಂಥ ಗ್ಯಾಸ್ ಅಥವಾ ಫ್ಯೂಮ್ಸ್ ಬ್ಯಾಕ್ ಸೈಡಲ್ಲಿ ಹಿಂದೆ ಉಲ್ಟಾ ಅಂದರೆ ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇದೆ. ವಾಟ್ ಈಸ್ ಸ್ಪೀಡ್ ಆಫ್ 1500 ಕಿಲೋಮೀಟರ್ ಪರ್ ಅವರ್ ರಿಲೇಟಿವ್ ಟು ದ ಜೆಟ್ ಪ್ಲೇನ್. ಅದು ಇಂಪಾರ್ಟೆಂಟು. ಸೊ ಪ್ಲೇನ್ ಮುಂದಕ್ಕೆ 500, ಅದಕ್ಕೆ ಕಂಪೇರ್ ಮಾಡಿದರೆ ಹಿಂದಕ್ಕೆ ಇದು 1500, ಯಾವುದು ಕಂಬಷನ್ ಗ್ಯಾಸ್. ನೌ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಲ್ಯಾಟರ್? ಲ್ಯಾಟರ್ ಅಂತಂದ್ರೆ ಯಾವುದು? ಗ್ಯಾಸ್. ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ಆನ್ ದಿ ಗ್ರೌಂಡ್. ಭೂಮಿ ಮೇಲೆ, ನೆಲದ ಮೇಲೆ ನಿಂತ್ಕೊಂಡು ಒಬ್ಬ ಹುಡುಗ ನೋಡ್ತಾ ಇದ್ದಾನೆ. ಸೊ ಆ ಗ್ಯಾಸ್ ಎಷ್ಟು ಫಾಸ್ಟ್ ಆಗಿ ಹೋದಂಗೆ ಕಾಣಿಸುತ್ತೆ, ಇದೇ ಪ್ರಶ್ನೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಏರೋಪ್ಲೇನಿನ ವೆಲಾಸಿಟಿ ಕೊಟ್ಟಿದ್ದಾರೆ. ಅದನ್ನು ನಾನು ವಿ ಜೆಟ್ ಅಂತ ಬರ್ಕೋತೀನಿ. ವಿ ಜೆಟ್ ಈಸ್ ಈಕ್ವಲ್ ಟು ಈಸ್ ಈಕ್ವಲ್ ಟು 500. ಎಲ್ಲನೂ ಕಿಲೋಮೀಟರ್ ಪರ್ ಅವರ್ ಅಲ್ಲೇ ಇದೆ, ನಾನು ಕಿಲೋಮೀಟರ್ ಪರ್ ಅವರ್ ಇಟ್ಕೋತೀನಿ, ಆಯ್ತಾ? ಇದು ವೆಲಾಸಿಟಿ ಆಫ್ ಜೆಟ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್. ನೆಕ್ಸ್ಟ್ ವೆಲಾಸಿಟಿ ಆಫ್ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ಜೆಟ್. ವಿತ್ ರೆಸ್ಪೆಕ್ಟ್ ಟು ಜೆಟ್ ಆಕ್ಚುಲಿ ನಾನು ಇಲ್ಲಿ ಓ ಬರೀಬೇಕು. ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್. ವೆಲಾಸಿಟಿ ಆಫ್ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ಜೆಟ್ ಬಂದು 1500 ವಿತ್ ನೆಗೆಟಿವ್ ಸೈನ್. ನೆಗೆಟಿವ್ ಸೈನ್ ಯಾಕೆ ಸರ್? ಯಾಕೆಂದ್ರೆ ಅದು ಗ್ಯಾಸ್ ಹಿಂದಕ್ಕೆ ಹೋಗ್ತಾ ಇದೆ, ಆಯ್ತಾ? ಕಿಲೋಮೀಟರ್ ಪರ್ ಅವರ್. ಹಾಗಾದರೆ ವೆಲಾಸಿಟಿ ಆಫ್ ದ ಗ್ಯಾಸ್ ವಿತ್ ರೆಸ್ಪೆಕ್ಟ್ ಟು ಅಬ್ಸರ್ವರ್ ಎಷ್ಟು? ಗೊತ್ತಾಯ್ತಾ ಪ್ರಾಬ್ಲಮ್ಮು? ಸೊ ಇಲ್ಲಿ ಏರೋಪ್ಲೇನ್ ಹೋಗ್ತಾ ಇದೆ, ಹೀಗೆ ಅದು ಬಿಟ್ಟಂತ ಗ್ಯಾಸ್ ಹಿಂದಕ್ಕೆ ಬರ್ತಾ ಇದೆ. ಇಲ್ಲಿ ಒಬ್ಬ ಹುಡುಗ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅದನ್ನ ಮೇಲೆ, ಆಯ್ತಾ? ಇವನಿಗೆ ಈ ಗ್ಯಾಸ್ ಎಷ್ಟು ಹಿಂದಕ್ಕೆ ಎಷ್ಟು ಫಾಸ್ಟಾಗಿ ಬಂದಂಗೆ ಆಗುತ್ತೆ ಅಂತ ಕಂಡುಹಿಡಿಬೇಕು, ಆಯ್ತಾ? ನೋಡಿ, ಈಗ ವಿ ಜಿ ಒ ಇದೆಯಲ್ಲ, ಇದನ್ನು ನಾನು ವಿ ಜಿ ಮೈನಸ್ ವಿ ಒ ಅಂತ ಬರ್ಕೋತೀನಿ. ಹಾಗೆ ತಾನೇ ಬರೀಬೇಕು? ಕರೆಕ್ಟ್ ಸರ್. ನೆಕ್ಸ್ಟು ಈಸ್ ಈಕ್ವಲ್ ಟು ವಿ ಜಿ ಮೈನಸ್ ವಿ ಜೆ, ಅಂದರೆ ವಿ ಜೆನ ಸಬ್ಟ್ರಾಕ್ಟ್ ಮಾಡ್ತೀನಿ, ಪ್ಲಸ್ ವಿ ಜೆ. ಯಾಕೆ ಸರ್? ನೋಡಿ, ಮ್ಯಾಥ್ಸಲ್ಲಿ ಈ ಥರದ್ದೆಲ್ಲ ಆಲ್ಟ್ರೇಷನ್ಸ್ ಅಲೌಡ್ ನಮ್ಮ ಅನುಕೂಲಕ್ಕೆ ತಕ್ಕನಾಗೆ, ಬಟ್ ವಿಥೌಟ್ ವಯಲೇಟಿಂಗ್ ದ ರೂಲ್ಸನ್ನು ಎಲ್ಲೂ ವಯಲೇಟ್ ಮಾಡೋಂಗಿಲ್ಲ. ಇಲ್ಲಿ ನಾನೇನು ಮಾಡಿದೆ? ವಿ ಜೆ ಆ್ಯಡ್ ಮಾಡಿದೆ, ಸಬ್ಟ್ರಾಕ್ಟ್ ಮಾಡಿದೆ. ಸೊ ಹಂಗಾಗಿ ಟೋಟಲ್ ಮೀನಿಂಗ್ ಅಷ್ಟೇ ಉಳ್ಕೊಳ್ತಲ್ವಾ? ಕೊನೆಗೆ ಉಳಿಯೋದು ವಿ ಒ ಹಾಗೆ ಬರದೆ. ನೋಡ್ರಪ್ಪ, ಇವಾಗ ಇದನ್ನು ಒಂದು ಗ್ರೂಪ್ ಮಾಡಿ, ಇದನ್ನು ಇನ್ನೊಂದು ಗ್ರೂಪ್ ಮಾಡಿ. ಸರಿ ಸರ್, ಮಾಡಿದ್ವಿ. ಈಸ್ ಈಕ್ವಲ್ ಟು ವಿ ಜಿ ಮೈನಸ್ ವಿ ಜೆ. ಇಲ್ಲಿದೆ ನೋಡ್ರಿ, ವಿ ಜಿ ಜೆ ಅಂದರೆ ವಿ ಜಿ ಮೈನಸ್ ವಿ ಜೆ ಅಲ್ವಾ ಇದು? ಇದನ್ನು ನಾನು ವಿ ಜಿ ಮೈನಸ್ ವಿ ಜೆ ಅಂತ ತಾನೇ ಬರ್ಕೋಬೇಕು. ದಟ್ ಈಸ್ ಮೈನಸ್ 1500 ಪ್ಲಸ್ ಆಸ್ ಇಟ್ ಈಸ್ ಆಗ್ತದೆ. ವಿ ಜೆ ಮೈನಸ್ ವಿ ಒ ಅಂದರೆ ವಿ ಜೆ ಮೈನಸ್ ವಿ ಒ ಅಂತ ತಾನೇ ಬರ್ಕೋಬೇಕು. ಇದ್ರ ಪ್ರಕಾರ ನೋಡಿ, ಇಲ್ಲಿ ವಿ ಎ ಬಿ ಇದೆ, ವಿ ಎ ಮೈನಸ್ ವಿ ಬಿ, ಅದೇ ಲೆಕ್ಕಕ್ಕೆ ಇದು ವಿ ಜೆ ಮೈನಸ್ ವಿ ಒ ಆಗುತ್ತಲ್ಲ. ಕನ್ಫ್ಯೂಸ್ ಆಗ್ತಾ ಇದೆಯಾ? ನಾನು ತುಂಬ ಫಾಸ್ಟ್ ಅನಿಸಿದೆ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಹಾಕಿ. ಪ್ಲಸ್ ಇದು ಆಲ್ರೆಡಿ ಕೊಟ್ಟಿದ್ದೀನಿ 500 ಅಂತ, ದಟ್ ಈಸ್ ಫೈನಲಿ ಮೈನಸ್ 1000 ಕಿಲೋಮೀಟರ್ ಪರ್ ಅವರ್. ಅಂದರೆ ಈ ಹುಡುಗನಿಗೆ ಈ ಗ್ಯಾಸು ಹಿಂದಕ್ಕೆ ಹೋದಂಗೆ ಆಗುತ್ತೆ, ಮೈನಸ್ ಸೈನ್. ಎಷ್ಟು ಜೋರಾಗಿ ಹಿಂದಕ್ಕೆ ಹೋದಂಗೆ ಆಗುತ್ತೆ? 1000 ಕಿಲೋಮೀಟರ್ ಸ್ಪೀಡಲ್ಲಿ ಹಿಂದಕ್ಕೆ ಹೋದಂಗೆ ಆಗುತ್ತೆ. ಗೊತ್ತಾಯ್ತಲ್ಲ? ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಾ? ಸೊ ದಿಸ್ ಈಸ್ ಫಸ್ಟ್ ಪ್ರಾಬ್ಲಮ್ ಆನ್ ರಿಲೇಟಿವ್ ವೆಲಾಸಿಟಿ. ನೆಕ್ಸ್ಟ್ ಕ್ವಶನ್ ಬರೋಣ. ನೋಡಿ, ನೆಕ್ಸ್ಟ್ ಕ್ವಶನ್ ಇಲ್ಲಿದೆ. ಏನು ಹೇಳುತ್ತೆ ನೆಕ್ಸ್ಟ್ ಕ್ವಶನ್ನು? ಆನ್ ಎ ರೋಡ್ ಕಾರ್ ಎ ಈಸ್ ಟ್ರಾವೆಲಿಂಗ್ ವಿತ್ ಎ ಸ್ಪೀಡ್ ಆಫ್ 36 ಕಿಲೋಮೀಟರ್ ಪರ್ ಅವರ್. Two cars B and C approach A in opposite direction.
ವಿತ್ ಎ ಸ್ಪೀಡ್ ಆಫ್ 54 ಕಿಲೋಮೀಟರ್ ಈಚ್. ಪ್ರಾಬ್ಲಮ್ ಏನು ಹೇಳುತ್ತೆ, ಕಾರ್ ಎ ಇದೆ, ಇದು ಕಾರ್ ಎ, ಇದ್ರ ಪಾಡಿಗೆ ಇದು ಹಿಂಗೆ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಇದನ್ನು ವೆಲಾಸಿಟಿ ಆಫ್ ಎ ಅಂತ ಕರೆಯೋಣ. ಎಷ್ಟಿದೆ, ಇದು 36 ಕಿಲೋಮೀಟರ್ ಪರ್ ಹವರ್ ಇದೆ. ಈಗ ಹಿಂದ್ಗಡೆಯಿಂದ ಒಂದು ಕಾರ್ ಬರ್ತಾ ಇದೆ, ಅದನ್ನು ಕಾರ್ ಬಿ ಅಂತ ಕರಿತೀನಿ. ಮುಂದ್ಗಡೆಯಿಂದ ಒಂದು ಕಾರ್ ಹೋಗ್ತಾ ಇದೆ, ಕಾರ್ ಸಿ ಅಂತ ಕರಿತೀನಿ. ಅದನ್ನೇ ತಾನೇ ಅಪ್ರೋಚಿಂಗ್ ಈಚ್ ಅದರ್ ಅಂತ ಹೇಳಿರೋದು. ಇದು ವಿ ಸಿ, ಇದ್ರ ವ್ಯಾಲ್ಯೂ ಕೊಟ್ಟಿದ್ದಾರೆ 54 ಕಿಲೋಮೀಟರ್ ಅಂತ. ಇದು ವಿ ಬಿ, ಇದ್ರ ವ್ಯಾಲ್ಯೂನೂ ಕೊಟ್ಟಿದ್ದಾರೆ 54 ಅಂತ. ಸೊ ಮಧ್ಯದಲ್ಲಿ ಎ ಹೋಗ್ತಾ ಇದೆ, ಹಿಂದ್ಗಡೆಯಿಂದ ಬಿ, ಮುಂದ್ಗಡೆಯಿಂದ ಸಿ, ಎರಡು ಎದುರ ಬದ್ರ ಬರ್ತಾ ಇದ್ದಾವೆ. ಕ್ವಶನ್ ಏನು, ಅಟ್ ಸರ್ಟನ್ ಇನ್ಸ್ಟೆಂಟ್ ವೆನ್ ದ ಡಿಸ್ಟೆನ್ಸ್ ಎ ಬಿ ಈಕ್ವಲ್ ಟು ಎ ಸಿ, ಎ ಬಿ ಈಕ್ವಲ್ ಟು ಎ ಸಿ, ಇವೆರಡು ಡಿಸ್ಟೆನ್ಸು ಸೇಮ್. ಎಷ್ಟು, ಈಕ್ವಲ್ ಟು 1 ಕಿಲೋಮೀಟರ್. ಎ ಟು ಬಿ 1 ಕಿಲೋಮೀಟರು, ಎ ಟು ಸಿ 1 ಕಿಲೋಮೀಟರ್, ಅಂದರೆ 1000 ಮೀಟರ್. ಯಾಕೆ ಸರ್ 1000 ಮೀಟರ್ ಅಂತ ಬರೆದ್ರೆ ಕಿಲೋಮೀಟರ್ ಇಟ್ಕೋಬೋದಾಗಿತ್ತಲ್ವಾ? ಇಟ್ಕೋಬೋದೇನೋ, ನೋಡೋಣ ತಾಳ್ರಿ ಮುಂದೆ. ವಾಟ್ ಮಿನಿಮಮ್ ಆಕ್ಸಿಲರೇಷನ್ ಆಫ್ ಕಾರ್ ಬಿ ಈಸ್ ರಿಕ್ವೈರ್ಡ್ ಟು ಅವಾಯ್ಡ್ ಆಕ್ಸಿಡೆಂಟ್? ಬಿ ಡಿಸೈಡ್ಸ್ ಟು ಓವರ್ಟೇಕ್, ಸಾರಿ ಆ ಸೆಂಟೆನ್ಸ್ ಮಿಸ್ ಮಾಡಿದೆ. ಬಿ ಡಿಸೈಡ್ಸ್ ಟು ಓವರ್ಟೇಕ್ ಎ ಬಿಫೋರ್ ಸಿ. ನೋಡ್ರಿ, ಇದು ಎ, ಹಿಂದ್ಗಡೆಯಿಂದ ಬಿ ಬರ್ತಾವನೆ, ಮುಂದ್ಗಡೆಯಿಂದ ಸಿ ಬರ್ತಾನೆ. ಹಾಗೆ ನಾವು ಯೋಚನೆ ಮಾಡಿದರೆ ಫಸ್ಟ್ ಸಿನೇ ಅಲ್ವಾ ಓವರ್ಟೇಕ್ ಮಾಡೋದು, ಹೌದಲ್ವಾ? ಕರೆಕ್ಟ್, ಸಿನೇ ಓವರ್ಟೇಕ್ ಮಾಡಬೇಕು. ಬಟ್ ಸಿ ಬರೋಕ್ಕಿಂತ ಮುಂಚಿತವಾಗಿ ಬಿ ಆಕ್ಸಿಲರೇಟ್ ಮಾಡಿದೆ, ಆಕ್ಸಿಲರೇಟ್ ಹೊತ್ಬಿಟ್ಟ, ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟ. ಜಾಸ್ತಿ ಮಾಡಿ ಅವ್ನು ಬರೋದ್ರಷ್ಟೊತ್ತಿಗೆ ನಾನು ಇದನ್ನು ಓವರ್ಟೇಕ್ ಮಾಡಿಬಿಡ್ಬೇಕು. ಇವೆಲ್ಲ ನಾರ್ಮಲಿ ಆಗ್ತವೆ ರೋಡಲ್ಲಿ. ಎದುರಿಗೆ ಒಂದು ವೆಹಿಕಲ್ ಬರುತ್ತೆ, ಹಿಂದ್ಗಡೆ ನಾವು ಹೋಗ್ತಾ ಇರ್ತೀವಿ, ಆ ವೆಹಿಕಲ್ ಬರೋ ಅಷ್ಟೊತ್ತಿಗೆ ನಾನು ಓವರ್ಟೇಕ್ ಮಾಡಿಬಿಡ್ಬೇಕು. ಅದು ಒಂಥರ ಕ್ರೇಜ್. ಅದು ಆ್ಯಕ್ಚುಲಿ ಅದು ಒಳ್ಳೇದಲ್ಲ. ಎದುರುಗಡೆ ವೆಹಿಕಲ್ ಬರ್ಬೇಕಾದ್ರೆ ನಾವು ಓವರ್ಟೇಕ್ ಮಾಡಬಾರ್ದು, ಅವಾಯ್ಡ್ ಮಾಡೋಕೆ, ಸುಮ್ಮನೆ ಆಕ್ಸಿಡೆಂಟ್ ಆಗ್ತವೆ. ಬಟ್ ಇಲ್ಲೇ ಒಂದು ಬಿ ಆ ಥರ ಮಾಡ್ತಾನೆ, ಅದೇನೋ ಸಾಹಸ ಕೈ ಹಾಕಿದ್ದಾನೆ. ಕ್ವಶನ್ ಬಂದು 1 ಕಿಲೋಮೀಟರ್ ದೂರದಲ್ಲಿದ್ದಾಗ ಬಿ ಶುರು ಮಾಡಿದ ಆಕ್ಸಿಲರೇಟ್ ಹೊತ್ತಕ್ಕೆ, ಸಿ ಬರೋ ಮುಂಚಿತವಾಗಿ ಬಿ ಹೋಗಬೇಕು ಅಂತಂದರೆ ಎಷ್ಟು ಆಕ್ಸಿಲರೇಷನ್ ಇರಬೇಕು? ಇದು ಪ್ರಾಬ್ಲಮ್. ನೋಡಿ, ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟೊತ್ತಾಯಿತು. ಇಲ್ಲಿ ಆಕ್ಸಿಲರೇಷನ್ ಕಂಡುಹಿಡಿಬೇಕು. ನಾರ್ಮಲಿ ಆಕ್ಸಿಲರೇಷನ್ ಕಿಲೋಮೀಟ್ರಲ್ಲಿ ಇರೋದಿಲ್ಲ, ಮೀಟರಲ್ಲಿರುತ್ತೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಮೀಟರ್ಗೆ ಕನ್ವರ್ಟ್ ಮಾಡಿಕೊಂಡೆ. ಐ ಹೋಪ್ ಯು ಫಾಲೋಡ್. ಸೊ ಇದನ್ನು ಮೀಟ್ರಿಗೆ ಕನ್ವರ್ಟ್ ಮಾಡ್ಕೊಂಡ್ಮೇಲೆ ಇವನ್ನು ಕೂಡ ಕಿಲೋಮೀಟ್ರಿಂದ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕಲ್ವಾ? ಹೆಂಗೆ ಸರ್ ಕನ್ವರ್ಟ್ ಮಾಡೋದು? ನೋಡಿ, ಕಿಲೋಮೀಟರ್ ಇದ್ರೆ 36 ಅಂತ ಇದ್ರೆ 8/15, ಸಾರಿ 5/18, ಸಾರಿ 5/18 ಈ ಥರ ಮಾಡಬೇಕು. 5/18. ಸೊ ಏನು ಕಿಲೋಮೀಟರ್ ಕೊಟ್ಟಿರ್ತಾರೋ ಅದನ್ನು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕಾದ್ರೆ 5/18 ಮಾಡಿದ್ರೆ ಆಯಿತು. ಸೊ 18 1s 18 2s 5 2s 10, ಅಲ್ಲಿಗೆ ಇದು 10 ಮೀಟರ್ ಪರ್ ಸೆಕೆಂಡ್ ಆಯಿತು. ಅದೇ ಥರ 54 ಇಂಟು 5/18 ಮಾಡಿದರೆ 18 1s 18 3s 5 3s 15, ಇದು 15 ಆಯಿತು, ಇದು 15 ಆಯಿತು. ಸೊ ನಾನು ಇವಾಗ ಎ ಮೀಟರ್ ಪರ್ ಸೆಕೆಂಡಲ್ಲಿ 10 ಇದೆ, ಬಿ ಮೀಟರ್ ಪರ್ ಸೆಕೆಂಡಲ್ಲೂ 10 ಇದೆ, ಸಿ ಮೀಟರ್ ಪರ್ ಸೆಕೆಂಡಲ್ಲಿ 15 ಇದೆ, ಇದು 15 ಇದೆ. ಆಯಿತಾ? ಸೊ ಎಲ್ಲ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ರಿಲೇಟಿವ್ ವೆಲಾಸಿಟಿಗಳು ಬರೆದು ಬಿಡೋಣ. ರಿಲೇಟಿವ್ ವೆಲಾಸಿಟಿ ಆಫ್ ಸಿ ವಿತ್ ರೆಸ್ಪೆಕ್ಟ್ ಟು ಎ ಬರೆಯೋಣ. ದಟ್ ಈಸ್ ವಿ ಸಿ ಮೈನಸ್ ವಿ ಎ. ವಿ ಸಿ ಈಸ್ ಈಕ್ವಲ್ ಟು 15 ಮೈನಸ್ ಅಪೋಸಿಟ್ ಬರೋದ್ರಿಂದ ಅಗೇನ್ ಮೈನಸ್, ಅಲ್ಲಿಗೆ ಇದು ಪ್ಲಸ್ ಆಯ್ತಲ್ವಾ, 10, ದಟ್ ಈಸ್ ಈಕ್ವಲ್ ಟು 25. ಹೌದಾ? ಹಾಗೆ ವಿ ಬಿ ಎ ಬರೆಯೋಣ. ದಟ್ ಈಸ್ ವಿ ಬಿ ಮೈನಸ್ ವಿ ಎ, ದಟ್ ಈಸ್ 15 ಮೈನಸ್ 10. ಯಾಕೆ ಸರ್ ಇಲ್ಲಿ ಬರೀ ಮೈನಸ್ ಬರೆದ್ರಿ, ಪ್ಲಸ್ ಬರೀಲಿಲ್ಲ? ಯಾಕೆ ಅಂತಂದರೆ ಎ ಆ್ಯಂಡ್ ಬಿ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಅಲ್ಲಿಗೆ ಇದು 5 ಆಯಿತು. ಗೊತ್ತಾಯ್ತಾ? ಈಗ ಒಂದು ವೇಳೆ ಸಿ ಎ ಅನ್ನು ಓವರ್ಟೇಕ್ ಮಾಡ್ತಾನೆ, ಓವರ್ಟೇಕ್ ಅಲ್ಲ ಪಾಸ್ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಎಷ್ಟು ಸೆಕೆಂಡಲ್ಲಿ ಇಲ್ಲಿಗೆ ಬರ್ತಾನೆ ನೋಡೋಣ. ಸಿ ಇಲ್ಲಿಗೆ ಬರಬೇಕಂದ್ರೆ ಎಷ್ಟು ಟೈಮ್ ತಗೊಳುತ್ತೆ ನೋಡೋಣ. ಫಾರ್ ಸಿ ಟೈಮ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ 1000 ಡಿವೈಡೆಡ್ ಬೈ ಟೈಮ್, ಡಿವೈಡೆಡ್ ಬೈ ವೆಲಾಸಿಟಿ 25. ಈಗ ಎ ಇಲ್ಲಿದೆ, ಸಿ ಹೋಗ್ತಾ ಇದ್ದಾನೆ. ಎಷ್ಟು ಸೆಕೆಂಡ್ಗೆ ಎ ಅನ್ನು ಮುಟ್ಟುತ್ತಾನೆ ಕಂಡುಹಿಡಿರಪ್ಪ. 25 1s 25 4s, ದಟ್ ಈಸ್ ಈಕ್ವಲ್ ಟು 40 ಸೆಕೆಂಡ್. Come on, tell me, C in how many seconds reaches A?
40 ಸೆಕೆಂಡ್. ಎ ಅನ್ನ ಸಿ ಹೋಗಿ ಮುಟ್ಟೋದಕ್ಕೆ ಎಷ್ಟು ಟೈಮ್ ಬೇಕು? 40 ಸೆಕೆಂಡ್ ಬೇಕು, ಹೌದಲ್ವಾ? 40 ಸೆಕೆಂಡ್ ಬೇಕು. ನಮಗೆ ಅದೆಲ್ಲ ಬೇಕಾಗಿರೋದು ಬಿ ಓವರ್ಟೇಕ್ ಮಾಡಬೇಕು. ಸೊ ಬಿ ಓವರ್ಟೇಕ್ ಮಾಡಬೇಕು ಅಂದರೆ 40 ಸೆಕೆಂಡ್ ಒಳಗಡೆನೇ ಓವರ್ಟೇಕ್ ಮಾಡಬೇಕಲ್ವಾ? ಇಲ್ಲ ಅಂತಂದರೆ ಸಿ ದಾಟ್ಬಿಡ್ತಾನಲ್ಲ. ತುಂಬ ಎಕ್ಸ್ಪ್ಲನೇಷನ್ ಅನ್ನಿಸ್ತಾ ಇದೆಯಾ? ಸ್ವಲ್ಪ ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಬಿ ಓವರ್ಟೇಕ್ ಮಾಡಬೇಕು ಅಂತಂದರೆ ಬಿ ಆಲ್ಸೋ ಶುಡ್ ಟೇಕ್ ಟೈಮ್ ಟಿ. ಸೊ ಫಾರ್ ಬಿ time is equal to 40 second, acceleration question mark. So S is equal to, ಇವಾಗ ನಾವು equations of motion ಅನ್ನು ಯೂಸ್ ಮಾಡಬೇಕು. S is equal to ut plus half at square, S ಬಂದ್ಬಿಟ್ಟು 1000. U ಏನು ಸರ್? U ಬಂದು ರಿಲೇಟಿವ್ ವೆಲಾಸಿಟಿ ಆಫ್ B ವಿತ್ ರೆಸ್ಪೆಕ್ಟ್ ಟು A, ದಟ್ ಈಸ್ 5 ಇಂಟು T ಏನು ಸರ್? 40 ಸೆಕೆಂಡ್ ಪ್ಲಸ್ ಹಾಫ್ ಇಂಟು A ಇಂಟು 40 ಸ್ಕ್ವೇರ್. ಅಲ್ಲಿಗೆ 1000 ಈಸ್ ಈಕ್ವಲ್ ಟು 800 ಪ್ಲಸ್ ಇದು ಎಷ್ಟಾಗುತ್ತೆ? 1600. ಓಕೆ, ಸಾರಿ 5 4 200, ಸಾರಿ 200 ಇದು 1600 ಆಗುತ್ತೆ. ಎ ಇಂಟು 1600 ಡಿವೈಡೆಡ್ ಬೈ 2. ಸೊ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. 1000 ಈಸ್ ಈಕ್ವಲ್ ಟು 200 ಪ್ಲಸ್ 800 ಎ. 200 ಈ ಕಡೆ ಕಳಿಸಿ, 1000 ಮೈನಸ್ 200 ಅಂದರೆ 800 ಆಯಿತು, ಈಸ್ ಈಕ್ವಲ್ ಟು 800 ಎ. ಕ್ಯಾನ್ಸಲ್ ಮಾಡಿ, ದೇರ್ಫೋರ್ ಎ ಈಸ್ ಈಕ್ವಲ್ ಟು 1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ಥ ಆಯ್ತಾ? ಅಂದರೆ ಬಿ ಶುಡ್ ಆಕ್ಸಲರೇಟ್ with an acceleration of 1 meter per second square. B should accelerate with 1 meter per second square before C passes A. I hope you followed this problem. So now move on to the next question. ಇದು ಸ್ವಲ್ಪ ಫನ್ನಿ ಕ್ವಶನ್. ಪೊಲೀಸ್ ಥೀಫ್ ಪ್ರಾಬ್ಲಮ್ ಅಂತ ಕರೀತಾರೆ. Police van moving on a highway with a speed of 30 km/h fires a bullet ಅನ್ನು ಫೈರ್ ಮಾಡ್ತಾನೆ. ಯಾರ ಕಡೆಗೆ? ಕಳ್ಳನ ಕಡೆಗೆ, ಟುವರ್ಡ್ಸ್ ಎ ಥೀಫ್ ಕಾರ್ ಈ ಸ್ಪೀಡಿಂಗ್ ಅವೇ. ತುಂಬ ಫಾಸ್ಟಾಗಿ ಹೋಗ್ತಿದ್ದಾನೆ. ಎಷ್ಟು ಫಾಸ್ಟಾಗಿ ಹೋಗ್ತಿದ್ದಾನೆ ಅವನು? 192 km/h. ಕಳ್ಳ ಯಾವಾಗಲೂ ಫಾಸ್ಟಾಗಿ ಹೋಗ್ಬೇಕಲ್ವಾ? ಪೊಲೀಸ್ ವ್ಯಾನು 30 ಕಿಲೋಮೀಟರ್ ಆದರೆ ಕಳ್ಳನ ವ್ಯಾನು 192 km ಸ್ಪೀಡಲ್ಲಿದೆ. ಈಗ ಬುಲೆಟ್ ಹೊರಡ್ತು. ಬುಲೆಟ್ ಎಷ್ಟು ಸ್ಪೀಡಲ್ಲಿದೆ? 540 km ಸ್ಪೀಡಲ್ಲಿದೆ. ಹಾಗಾದರೆ ವಾಟ್ ಈಸ್ ದ ಸ್ಪೀಡ್ ಆಫ್ ದ ಬುಲೆಟ್ ವೆನ್ ಇಟ್ ಹಿಟ್ಸ್ ದಿ ಥೀಫ್? ಬುಲೆಟ್ ಹೋಗಿ ಕಳ್ಳನ ಕಾರನ್ನು ತಗಲಬೇಕಾದ್ರೆ ಎಷ್ಟು ಸ್ಪೀಡ್ ಇರುತ್ತೆ? ಅದಕ್ಕೆ ಎಷ್ಟು ಸ್ಪೀಡ್ ಇರುತ್ತೆ ಅಂತಂದರೆ ರಿಲೇಟಿವ್ ವೆಲಾಸಿಟಿ ಕಂಡುಹಿಡಿಬೇಕು. ಇವಾಗ ಪೊಲೀಸ್ ವ್ಯಾನಿಂದ ಬುಲೆಟ್ ಹೊರಡ್ತಲ್ಲ. ಈಗ ನೋಡಿ, ನಾನು ಇಲ್ಲಿಂದ ಸುಮ್ಮನೆ ಬಿಟ್ಟರೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ವೆಲಾಸಿಟಿ ನಾನು 0 ಇರೋದ್ರಿಂದ ನಂದು ಆ್ಯಡ್ ಆಗಲ್ಲ. ಅದೇ ನಾನು ಹೋಗ್ತಾನೆ ಎಸ್ಬಿಟ್ರೆ ನನ್ನ ವೆಲಾಸಿಟಿ ಕೂಡ ಆ್ಯಡ್ ಆಗುತ್ತೆ. ಅಲ್ಲಿಗೆ ವೆಲಾಸಿಟಿ ಆಫ್ ದ ಬುಲೆಟ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಪೊಲೀಸ್ ವ್ಯಾನ್ ಪ್ಲಸ್ ವೆಲಾಸಿಟಿ ಆಫ್ ದ ಬುಲೆಟ್. ಇದನ್ನು ಕರಿತೀನಿ ಬುಲೆಟ್ ಸಾರಿ ಪೊಲೀಸ್ ವ್ಯಾನ್ 30, ಬುಲೆಟ್ ಸ್ಪೀಡು 540, ಎರಡೂ ಸೇರಿದರೆ 570 ಬುಲೆಟ್ ಸ್ಪೀಡ್ ಆಯಿತು. ಈಗ ಬುಲೆಟ್ ಸ್ಪೀಡ್ 540 ಹೋಗ್ತಾ ಇದೆ. ಹೋಗಿ ನಿಂತಿರೋದಕ್ಕೆ ಹೊಡಿತಾ ಇಲ್ಲ. ಪೊಲೀಸ್ ವ್ಯಾನ್ ನಿಂತಿಲ್ಲ, ಹಿಂದ್ಗಡೆಯಿಂದ ಹೊಡಿತಾ ಇದೆ. ಕಳ್ಳನ ವ್ಯಾನು ನಿಂತಿಲ್ಲ, ಕಳ್ಳನ ವ್ಯಾನು ಹೋಗ್ತಾ ಇದೆ. ಅಂದರೆ ಇದು ಬುಲೆಟ್ ಅಂದ್ಕೊಂಡ್ರೆ, ಇದು ಕಳ್ಳನ ವ್ಯಾನ್ ಅಂದ್ಕೊಂಡ್ರೆ, ಬುಲೆಟ್ ಹಿಂದ್ಗಡೆಯಿಂದ ಹೋಗಿ ಹೊಡಿಬೇಕು ಅಂತಂದರೆ 570 minus thief vehicle's speed. Did you understand? That means now bullet speed with respect to thief is equal to VB dash minus V thief, that is 570 minus 192, that is 300. ಓಕೆ, 10 2 8. ಓಕೆ, ಇದು 16 ಮೈನಸ್ 9 7, 4 ಮೈನಸ್ 1 378 km/h. ಅಂದರೆ ಕಳ್ಳ ಫಾಸ್ಟಾಗಿ ಹೋದರೂ ಕೂಡ ಬುಲೆಟ್ ಹೋಗಿ ಅವನನ್ನು ಟಚ್ ಮಾಡಿದೆ. ಇಲ್ಲಿ ನಾನು 2 ಕಾನ್ಸೆಪ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ಬುಲೆಟ್ಟು ಪೊಲೀಸ್ ಜೀಪಿಂದ ಹೊರಟಾಗ ಅದಕ್ಕಿದ್ದಂಥ ಸ್ಪೀಡು 540, ಬಟ್ ಜೀಪ್ ಕೂಡ ಮೂವ್ ಆಗ್ತಾ ಇದ್ದಿದ್ದರಿಂದ ಜೀಪಿನ ಸ್ಪೀಡು ಕೂಡ ಅದಕ್ಕೆ ಆ್ಯಡ್ ಆಯಿತು. ಸರ್, ಒಂದು ವೇಳೆ ಜೀಪ್ ಉಲ್ಟಾ ಹೋಗಿದ್ದಿದ್ರೆ
ಉಲ್ಟಾ ಹೋಗಿದ್ದಿದ್ರೆ ಅವಾಗ 30ನ ನಾವು ಮೈನಸ್ ಮಾಡಬೇಕಾಗಿತ್ತು ಅದರಲ್ಲಿ, ಆಯಿತಾ. ಸೊ ಸರಿ, ಇವಾಗ ಮುಂದಕ್ಕೆ ಹೋಗ್ತಾ ಇದೆ. 30 + 540 570 ಆಯಿತು. ಹೋಗ್ಬಿಟ್ಟು ಕಳ್ಳನ ವ್ಯಾನಿಗೆ ಹಿಂದ್ಗಡೆಯಿಂದ ಹೊಡಿತಾ ಇದೆ. ಹೊಡೆದಾಗ ನಾವೇನು ಮಾಡಬೇಕು, ಎರಡು ಆಬ್ಜೆಕ್ಟು ಸೇಮ್ ಅಂತ ತಗೊಂಡು ಇದನ್ನು ಇದರಲ್ಲಿ ಮೈನಸ್ ಮಾಡಬೇಕು. ಮಾಡಿದಾಗ ನನಗೆ 378 ಬಂತು. ಐ ಹೋಪ್ ಯು ಆರ್ ಫಾಲೋಯಿಂಗ್ ರಿಲೇಟಿವ್ ವೆಲಾಸಿಟಿ ಪ್ರಾಬ್ಲಮ್ಸ್. ಐ ಕಂಟಿನ್ಯೂ ದ ರಿಮೈನಿಂಗ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.